ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಹೊಸ ಲಾಗ್ ಜೊತೆ ಬರ್ತಾ ಇದ್ದೀನಿ. ಫಸ್ಟ್ಲಿ ಬೆಳಗ್ಗೆ ನಮ್ಮ ಯಜಮಾನ್ರಿಗೆ ಗ್ರೀನ್ ಟೀ ಮಾಡಿಕೊಟ್ಟು, ನೆಕ್ಸ್ಟು ಬೇಕಾಗಿರೋ ಕಾಯಿಪಲ್ಯ ಮತ್ತು ಚಹಾ ಮಾಡೋದು ಬೆಳಗ್ಗೆ ಸ್ಟಾರ್ಟ್ ಆಗೋದೆ ಹಿಂಗೆ. ಸೊ ಆಮೇಲೆ ಏನೈತಿ, ಒಂದು ಸ್ವಲ್ಪ ಸಾಯಂಕಾಲ ಹೊತ್ತಿಗೆ ನೂಡಲ್ಸ್ ಮಾಡಬೇಕು ಅಂತ ಸ್ನ್ಯಾಕ್ಸಿಗೆ ಅಂದ್ಕೊಂಡ್ವಿ. ಸೊ ನೂಡಲ್ಸಿಗೋಸ್ಕರ ಮಾಮೂಲಿ ನೂಡಲ್ಸು, ಅದಕ್ಕೇನು ಹೊರಗಡೆ ಹಾಕುವಂಥ ಸಾಸು ಈ ಥರ ಏನೂ ಹಾಕಲ್ಲ. ಸೊ ನಮ್ಮ ಸ್ಟೈಲ್ ನೂಡಲ್ಸ್ ಅನ್ಬೋದು. ನೂಡಲ್ಸ್ ತೊಗೊಂಬಂದಿದ್ದೆ ಮೊನ್ನೆ. ಸೊ ಎಲ್ಲ ಥರ ತರಕಾರಿ ಅವನ್ನೆಲ್ಲ ಹಾಕಿದ್ದೆ, ಗಜ್ಜರಿ, ಕ್ಯಾರೆಟ್, ಆನಿಯನ್, ಸೊ ಇವೆಲ್ಲ ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ, ಮತ್ತು ಕಡಲೆ ಬೀಜನೂ ಹಾಕಿದ್ದೆ, ಶೇಂಗಾನ, ಮತ್ತು ಅರಿಶಿನ ಮತ್ತೇನಿದೆ ಅದನ್ನು ಫಸ್ಟ್ ನೂಡಲ್ಸ್ನ ಒಂದಿಷ್ಟು ಬಿಸಿನೀರಿನ ಕುದಿಯೋಕ್ಕಿಟ್ಟಿದ್ನಲ್ಲ, ಆ ಬಿಸಿನೀರಿಗೆ ಫಸ್ಟ್ಲಿ ಇದು ಹಾಕಿ ಏನದು ಫಸ್ಟ್ ಅವನ್ನ ಕುದಿಸ್ಕೊಂಡೆ. ಅಂದ್ರೇನು ಒಂದು ಸ್ವಲ್ಪ ಇದು ಮಾಡಿಕೊಂಡೆ. ಆಮೇಲೆ ಏನೈತಿ, ಇವನು ಮಾಡಿಟ್ಟಿದ್ದೆ ಕ್ಯಾಬೇಜ್ ಪರಾತಾನ. ಸೊ ನೆಕ್ಸ್ಟ್ ಬಂದು ಅವ್ರ ಪಪ್ಪ ಇದು ತೊಗೊಂಬಂದಿದ್ರು, ನೈಟ್ ಏನು ನಾನ್ ವೆಜ್. ಸೊ ಅದರೊಳಗೆ ಒಂದು ಈ ಥರ ಲೆಗ್ ಪೀಸ್ ಬಂದಿತ್ತು. ನಾವು ತಿನ್ನೋದು ನೋಡಿ ಅವನು ಒಂದು ಸ್ವಲ್ಪ ಇದು ಮಾಡಾಕತ್ತಂತೆ, ಅದನ್ನು ಕೊಟ್ವಿ. ಅವು ಕಟ್ ಅಂತ ಅಂದ್ಕೊಂಡು ಇದು ಮಾಡಿದ. ಸೊ ಇದು ಬಂದು ನೆಕ್ಸ್ಟ್ ಡೇ ಗುಂಡಣ್ಣಗೆ ಈ ಥರ ಕಾರ್ ತೊಗೋಬೇಕು ಅನ್ನೋದಿತ್ತು. ಸೊ ಅದಕ್ಕೋಸ್ಕರ ಅಲ್ಲಿಗೆಲ್ಲ ಇಟ್ಟಿರ್ತಾರಲ್ಲ ಮಾಲ್ ಒಳಗೆ, ಒಂದು ಸ್ವಲ್ಪ ಕುತ್ಕೊಂಡು ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಅನ್ನೋದನ್ನು ನೋಡ್ಲಿಕ್ಕಂತ ಕುಂದಿರ್ಸಿದ್ವಿ. ಆಮೇಲೆ ಎಲ್ಲ ಮಾಲೆಲ್ಲ ಸುತ್ತಾಡಿ ಒಂದು ಸ್ವಲ್ಪ ಆದಮೇಲೆ ಲೀಲಾವತಿಗೆ ಬಂದ್ವಿ. ಲೀಲಾವತಿ ಒಳಗೆ ಒಂದು ಸ್ವಲ್ಪ ಊಟ ಮಾಡಿಕೊಂಡು ಮುಗಿಸ್ಕೊಂಡು ಇನ್ನೇನು ಮನೆಗೆ ಹೊರಟಿದ್ವಿ. ಮನೆಗೆ ಹೋಗೋಬೇಕಾರೆ ಒಂದು ಸ್ವಲ್ಪ ಲೀಲಾವತಿಗೆ ಹೋಗಿ ಮತ್ತೊಂದು ಸ್ವಲ್ಪ ಹೊರಗಡೆ ಹೋಗಿ ಬರೋದ್ರೊಳಗೆ ನೈಟ್ ಈ ಥರ ಆಗಿತ್ತು. ಸೊ ಅದಕ್ಕೋಸ್ಕರ ಒಂದು ಕಪ್ ಟೀ ಕುಡಿದ್ರಾಯ್ತು ಬರೋಬೇಕಾರೆ ಅಂತ ಟೀ ಕುಡಿದ್ವಿ. ಆ್ಯಂಡ್ ನೆಕ್ಸ್ಟ್ ಡೇ ಬಂದು ಒಂದಿಷ್ಟು ಪಾರ್ಸಲ್ ತೊಗೊಂಡಿದ್ದೆ, ಅಂದರೆ ಆರ್ಡ್ರ್ ಮಾಡಿದ್ದೆ ಒಂದಿಷ್ಟು, ಅವು ಬಂದಿದ್ವು. ಸೊ ಅದು ಕ್ಲಿಪ್ಸ್ ಕೂಡ ಉಳಿದಿದ್ವು, ಇದ್ರೊಳಗೆ ಜಾಯಿನ್ ಮಾಡಿದೆ, ಸಾರಿ ಫಾರ್ ದ್ಯಾಟ್. ಆ್ಯಂಡ್ ಏನಂದರೆ ಹೋಲಿ ಹಬ್ಬದ್ದು ಈಗ ಹಾಕಾಕತ್ತೀನಿ. ಹೋಲಿ ಹಬ್ಬಕ್ಕೊಂದು ಡ್ರೆಸ್ ಆರ್ಡ್ರ್ ಮಾಡಿದ್ದೆ ಗುಂಡಣ್ಣಗೆ, ಇಟ್ಸ್ ಮೈ ಫಸ್ಟ್ ಹೋಲಿ ಅನ್ನೋದು. ಸೊ ಅದನ್ನು ಬಂದಿತ್ತು, ಟೀ ಶರ್ಟ್ ಬಂದಿತ್ತಲ್ಲ, ಅದನ್ನು ಮಾಡಿಟ್ಟಿದ್ದೆ, ವಿಡಿಯೋ ಹಾಕೋಕ್ಕಾಗಿದ್ದಿಲ್ಲ. ಸೊ ಅದನ್ನು ಅಟ್ಯಾಚ್ ಮಾಡೀನಿ. ಸೊ ಈ ಥರ ಇತ್ತು, ಚೆನ್ನಾಗಿತ್ತು, ಕ್ವಾಲಿಟಿ ಮಾತ್ರ ಮಸ್ತಿತ್ತು. ಮೆಶೋದೊಳಗೆ ಆರ್ಡ್ರ್ ಮಾಡಿದ್ದೆ, ಚೆನ್ನಾಗಿತ್ತಿದ್ದು. ಆ್ಯಂಡ್ ನೆಕ್ಸ್ಟ್ ಒಂದು ಬಂದು ಅವನಿಗೊಂದು ಸ್ವಲ್ಪ ದೊಡ್ಡದಾಗುತ್ತೆ, ನಿಜ ಹೇಳ್ಬೇಕಂದ್ರೆ ದೊಡ್ಡದಾಗಿ ಆರ್ಡ್ರ್ ಮಾಡಿದ್ದೆ. ಯಾಕಂದರೆ ಎಲ್ಲ ಸಣ್ಣವಾಗತ್ತು ಅವ್ನ ಡ್ರೆಸ್ಸು. ನಾವರ ಅಷ್ಟು ಕರೆಕ್ಟಾಗಿ ತೊಗೊಳೋಕ್ಕೆ ನಮ್ಮ ಮಮ್ಮಿ ನೋಡಿದ್ರೆ ಬೈತಾರೆ. ಸೊ ಅದಕ್ಕೋಸ್ಕರ ಸ್ವಲ್ಪ ದೊಡ್ಡದೇ ತೊಗೊಂಡಿದ್ದೆ, ಆದರೆ ಅದು ಭಾಳ ಅಂದರೆ ಭಾಳ ದೊಡ್ಡದಾಗಿತ್ತು. ಆ್ಯಂಡ್ ನೆಕ್ಸ್ಟ್ ಬಂದು ಇದು ಶಾರ್ಪ್ ಮಾಡೋದಿರುತ್ತಲ್ಲ, ಏನದು ನೀಫ್ ಶಾರ್ಪರ್, ಅದನ್ನು ಭಾಳ ದಿನದಿಂದ ಮಾಡಬೇಕು ಅಂತ ಆರ್ಡ್ರ್ ಮಾಡಬೇಕು ಅಂದ್ಕೊಂಡಿದ್ದೆ. ಬಟ್ ಆಗಿರಲೇ ಇಲ್ಲ. ಮಾಡಿದೆ, ಬಟ್ ಯೂಸ್ ಇಲ್ಲ, ಅಷ್ಟು ಚೆನ್ನಾಗಿಲ್ಲ. ಅದನ್ನು ವಾಪಸ್ ಮಾಡಿದರೂ ಕೂಡ ಅವ್ರೇನು ಅಷ್ಟು ರಿಟರ್ನ್ ಹಾಕಿದ್ರು, ಏನು ಇದು ಮಾಡಲಿಲ್ಲ. ವಾಪಸ್ ಇನ್ನೂ ಬೇಕಂದರೆ ಎಕ್ಸ್ಚೇಂಜ್ ಇಲ್ಲ ಅಂದರೂ ರಿಟರ್ನ್ ಇಲ್ಲ ಅಂದಿದ್ರು. ನಾವು ಆರ್ಡ್ರ್ ಮಾಡಬೇಕಾದ್ರೆ ನೋಡಬೇಕಾಗಿತ್ತು, ನಾನು ನೋಡಿದ್ದೇ ಇಲ್ಲ. ಅದೊಂದು ಹಂಗೆ ಉಳ್ಕೊಂತು, ಅಷ್ಟು ಚೆನ್ನಾಗಿಲ್ಲ. ಅದೊಂದು ನಮ್ಮ ಗುಂಡಣ್ಣ ಈ ಥರ ಆಟ ಆಡತ್ತಿದ್ದ. ಆ ಚೇರ್ ಒಳಗೆ ಹೋಗೋದು, ಆ ಚೇರ್ನ ಫುಲ್ ಮುಂದೆ ಎಳ್ಕೊಳೋದು, ಇಲ್ಲ ಆ ಚೇರ್ ಜೊತೆ ಆಟ ಆಡೋದು, ಅವ್ನು ಬರೀ ಇದ್ರಾಗ ಇರ್ತಾನೆ. ಸೊ ಹಿಂಗಿತ್ತು. ಮಾಲ್ ಒಳಗೆ ಏನು ತೊಗೊಲಿಲ್ಲ, ಅಷ್ಟೊಂದು ಸ್ವಲ್ಪ ಅಡ್ಡಾಡಿದ್ವಿ. ಗುಂಡಣ್ಣನ ಬರ್ತಡೇ ಬಂತಲ್ಲ, ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಹಂಗೆ ಅಡ್ಡಾಡಿದ್ವಿ. ಕೋಟು ಅದನ್ನೆಲ್ಲ ನೋಡಿದ್ರಾಯ್ತು ಅಂತ. ಮತ್ತು ಅವನಿಗೊಂದು ಮಮ್ಮಿಯರ್ ವೆಡ್ಡಿಂಗ್ ಆ್ಯನಿವರ್ಸರಿನೂ ಇತ್ತಲ್ಲ, ಸೊ ಅದಕ್ಕೋಸ್ಕರ ಅವನಿಗೆ ಎರಡು ಡ್ರೆಸ್ ತೊಗೊಂಡ್ವಿ. ಡ್ರೆಸ್ ತೊಗೊಂಡ್ವಿ ಅಲ್ಲೇ ರಿಲಯನ್ಸ್ ಮಾರ್ಟ್ ಒಳಗೆ. ಗುಂಡು ಹಾಯ್ ಹಾಯ್, ಸ್ವಲ್ಪ ಅದನ್ನ ಅಕ್ಕ ಅದೇ ಅವ್ನು ಝೂಮ್ ಮಾಡ್ಬೋಣ, ಝೂಮ್ ಮಾಡು ಮತ್ತು ನಮ್ದೆ
ಅದ್ರಾಗ ನೀನಾಗೆ ಅಂತ ನಿನ್ ತೋರ್ಸಾತಣ್ಣವ. ಗುಂಡು ಪಪ್ಪ ಇಲ್ಲದ್ರ ಪಪ್ಪ ಪಪ್ಪ ಓ ನೋಡು ಪಪ್ಪ. ಮಮ್ಮಿ ಇಲ್ಲಿದಾರೆ. ಮಮ್ಮಿ 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 ಗುಂಡು ಮಮ್ಮ ಗುಂಡು ಡ್ರೆಸ್ ಚೇಂಜ್ ಆಗೈತಲ್ಲ ಕಾದ ಗೊತ್ತಾಗೋದು ಪಾಪ. ಮಮ್ಮ ಅವ್ವ ಮಕ್ಕಳು ಹೊಡ್ತೀನಿ ಗುಂಡು ನಿನ್ನ. ಬಾಗ ಭಾರಿ ಮಾಡ್ತಾರೆ. ನಾನೇ ಹೌದು. ಅವು 2 ಹಲ್ಲು ಬಂದವು ನೋಡ್ರಿ. ಈ ಚೋಟಾ ಏನು ಮಾಡತ್ತಾನ, ಹಂಟಿ ಟೊಮಾಟೊ ತಿನ್ನಾಗತ್ತೈತಿ. ಬರೀ ಇಂಥದ್ರೊಳಗೆ ಇರ್ತಾನ. ಟೊಮಾಟೊ ತಿನ್ನೋದು ಇಲ್ಲ ಏನಾರು ಕೈಗೆ ಸಿಕ್ತ್ರ ಒಂಥರ ಅಂದ್ರೆ ಫಸ್ಟಿಗೆ ನಾ ಬಾಯಿ ಇಟ್ಕೊಳಲ್ಲ, ಅದು ತಿನ್ನೋದು ನಾವೇನಾರು ಒಂದು ಸ್ವಲ್ಪ ಮುಟ್ಟಿಸಿದ್ರೆ ಬಾಯಿಗೆ ಆಮೇಲೆ ತಿನ್ನೋಕೆ ಸ್ಟಾರ್ಟ್ ಮಾಡ್ತಾನೆ. ಮತ್ತು ಅವ್ರ ಪಪ್ಪನ ಜೊತೆನೂ ಹರಟೆ ಹೊಡಾಕತ್ತಿದ್ದ. ಅವ್ರ ಪಪ್ಪನ ಫೋಟೋ ನೋಡಿ ಪಪ್ಪ ಯಾರು ಪಪ್ಪ ಪಪ್ಪ ಗುಂಡು ಪಪ್ಪ ಪಾಪಪ್ಪ ಅನ್ನೋದು. ಸೊ ಈ ರೀತಿ ಇರ್ತೈತೆ ನಮ್ಮ ದಿನ. ಗುಂಡಣ್ಣ ಬರೀ ಅವ್ರ ಪಪ್ಪನ ಜೊತೆ ಹರಟೆ ಹೊಡೆಯೋದ್ರಾಗ ಇರ್ತಾನೆ. ಅವ್ರ ಆಫೀಸಿಂದ ಬರೋದೊಂದೇ ತಡ. ಫುಲ್ ಖುಷ್. ಇಲ್ಲೇ ಅವರು ಇನ್ನೇನು ಬಾಗಿಲ ತೆಗಿತಾರ, ಡೋರ್ ನಾಕ್ ಆಗೋದು ತಡ ಇಲ್ಲ, ಆಗಲೇ ಫುಲ್ ಅಷ್ಟು ಅಂದರೆ ಆ ಟೈಮ್ ಗೊತ್ತಿರುತ್ತಲ್ಲ. ಸೊ ಅದಕ್ಕೆ ಇದು ಮಾಡ್ತಿರ್ತಾನೆ. ಆ್ಯಂಡ್ ಮತ್ತು ನಾನು ಒಂದು ಸ್ವಲ್ಪ ಸಾಯಂಕಾಲ ಅವನ್ನ ಹೊರಗಡೆ ಕರ್ಕೊಂಡು ಹೋಗಿರ್ತೀನಿ. ಅದು ಕ್ಲಿಪ್ ಇತ್ತು ಹಾಕಿದ್ದೆ. ಅಂದ್ರೆ ಇಲ್ಲಿ ಇದ್ದಾಗ ಹುಬ್ಬಳ್ಳಿಯಲ್ಲಿದ್ದಾಗ ಅಲ್ಲಿ ಕರ್ಕೊಂಡು ಹೋಗಿರ್ತೀನಿ ದೇವಸ್ಥಾನಕ್ಕೆ. ಕರ್ಕೊಂಡೋಗಿ ಎಲ್ಲ ಒಂದು ಸ್ವಲ್ಪ ಅವ್ನು ದಿನ ಪೂರ್ತಿ ಒಳಗಿದ್ದಿದ್ದು ಇದಾಗಿರ್ತೈತಲ್ಲ, ಅದಕ್ಕೋಸ್ಕರ ಹೊರಗೆ ಕರ್ಕೊಂಡು ಹೋಗಬೇಕು. ದಿನ ಸಾಯಂಕಾಲ ಒಂದು 6 o'clock ಅಥವಾ 5:30 ಹಿಂಗೆ ಅವ್ನು ಹೊರಗೆ ಕರ್ಕೊಂಡು ಹೋಗಿರ್ತೀನಿ. ಅಲ್ಲಿ ಹೋಗಿ ಆಟ ಆಡ್ತಿರ್ತಾನೆ. ಸೊ ಇದು ನೆಕ್ಸ್ಟ್ ನಾವು ಊರಿಗೆ ಹೋಗಿದ್ವಿ. ಅಲ್ಲಿ ಒಂದು ಪೂಜೆ ಮಾಡಿದ್ದೆ. ಪೂಜೆ ಮಾಡಿದ್ದು ತಿನ್ನತ್ತಿದ್ದು ಕಡಿತಂದ ಎತ್ತು ಕೊಟ್ಟಿದ್ವಿ ಅಂದಲ್ಲ. ಈ ವರ್ಷ ನಾವು ಎತ್ತು ತೊಗೊಂಡ್ವಿ ಮತ್ತು. ಸೊ ಅವು ಹೊಸದಾಗಿ ಬಂದಾಗ ಅಂದ್ರೆ ಫಸ್ಟ್ ಟೈಮ್ ಎತ್ತು ಮನೆಗೆ ಬಂದಾಗ ಪೂಜೆ ಮಾಡಿತ್ತು ಕ್ಲಿಪ್ಸ್ ಅದು. ಆಮೇಲೆ ನಮ್ಮ ಗುಂಡಣ್ಣಗೆ ಇಲ್ಲಿ ಒಂದು ಇದಕ್ಕೆ ಹೋಗಿದ್ವಲ್ಲ ನಾವು, ಅದೊಂದು ವಿಡಿಯೋ ನೋಡಿರ್ಬೋದು ನೀವು. ಎಕ್ಸಿಬಿಷನ್ ಇತ್ತಲ್ಲ. ಸೊ ಅಲ್ಲಿ ಹೋದಾಗ ಅವ್ರ ಪಪ್ಪ ಈ ಥರದ್ದು ಒಂದು ಇನ್ಸ್ಟಾಗ್ರಾಮಲ್ಲಿ ಹುಡ್ಕೊಂಡು ವಿಡಿಯೋ ಮಾಡಿದ್ರು. ಸೊ ಅದಕ್ಕೋಸ್ಕರ ಆ ಥರ ಪಿಸ್ತೂಲ್ ತೊಗೊಂಡು ಅದನ್ನ ವೀಡಿಯೋ ಮಾಡೋದಿದ್ರು. ಸೊ ಹಂಗೆ ಮಾಡಿದ್ದೆ. ಹಿಂಗೆ ಅವ್ರ ಕಾಕನ ಜೊತೆ ಊಟ ಮಾಡತ್ತಾನ. ಯಾರು ಊಟ ಮಾಡೋದು ಹೋಗಿ ಒಂದು ಶಾಂಡ್ಗಿ ಅಥವಾ ಹಪ್ಪಳ ಬೇಕು ಅದನ್ನು ಕೊಡಬೇಕು ಅವಂಗೆ. ಅಂದ್ರೆ ಅವ್ರ ಜೊತೆ ಕುತ್ಕೊಂಡು ಸುಮ್ಮನೆ ಊಟ ಮಾಡ್ತಾನೆ. ಊಟ ಮಾಡೋದು ಅಂದ್ರೇನು ಅದನ್ನು ಅಷ್ಟೇ ತಿಂತಿರ್ತಾನೆ. ಇನ್ನೂ ಸಕ್ಕರೆ ಸಾಲ್ಟು ಇದನ್ನೇನು ಕೊಡ್ತಿಲ್ಲ ನಾವು. ನಮ್ಮ ಜ್ಯೂಸು ನೋಡಿ ಅದನ್ನು ಕರಿತಾನೆ, ಬಟ್ ಅದ್ರ ಹತ್ರ ಹೋಗಂಗಿಲ್ಲ. ಅದು ಬಂದ ತಕ್ಷಣ ಹಂಗೆ ಹೋಗ್ಬಿಡೋದು. ಮತ್ತು ನೋಡಲ್ಲ ಕರಿಯಾಗತ್ತಾನ. ಸೊ ಹಂಗೆ ನಾಯಿ ನೋಡಿ ಅಷ್ಟು ಇದು ಮಾಡ್ತಿರ್ತಾನೆ. ಅದು ಮುಂದೆ ಬಂತು ಅಂದ್ರೆ ಮುಗಿದ ಕತ್ತಿ, ಅಷ್ಟು ಇದು ಮಾಡ್ತಾನೆ.